ಚಂದ್ರು ಎಲ್ಲಿದೆಯಪ್ಪ? ಇಲ್ಲೇ ಮನೆ ಹತ್ರ. ಅದೇ ನನ್ನ ಬರ್ತ್ಡೇ ಇತ್ತು. ಯಾವಾಗಲ್ಲ? ನಾಳೆ. ನಾಳೆನೇ? ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅದೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ, ಗಂಡಿ ಕಟ್ಟೋಕೆ ಹೋಗೋಣ ಅಂತ. ಅಯ್ಯೋ, ಈಗ ಹೇಳಿದ್ರೆ ಹೆಂಗ ಮಗ? ಬೇರೆ ಏನು ಮಾಡ್ತೀಯ ಗೊತ್ತಿಲ್ಲ ಗುರು, ನೀನು ಬರಲೇಬೇಕೀಗ ನನಗೆ. ನೆನ್ಪು ಹೇಳ್ಬೇಕು ತಾನೆ? ಇಲ್ಲ ಬರ್ತೀಯ ಇಲ್ಲಪ್ಪ ಅಷ್ಟೇ, ನನಗೆ ಬರಲೇಬೇಕೆಲ್ಲ ರೆಡಿ ಮಾಡಿಬಿಟ್ಟಿನಿ ಆಲ್ರೆಡಿ ಈಗೆಲ್ಲ. ಹೌದು, ನಿನ್ನಂಗೆ ಇನ್ನೊಂದು ಪ್ಲಾನ್ ಆಯ್ತು. ಸರಿರಪ್ಪ, ಒಂದು 5 ನಿಮಿಷ ಟೈಮ್ ಕೊಡು, ಏನೊಂದು ಮಾಡ್ತೀನಿ. 5 ನಿಮಿಷ ಕೊಡೋಕ್ಕಾಗಲ್ಲ ಗುರು, ಬರ್ತೀಯ ಇಲ್ಲ ಅಷ್ಟೇ ಹೇಳು. ಆಯ್ತು ಬರ್ತೀನಿ ಬಿಡು. ಲೊಕೇಶನ್ ಹಾಕೋ, ಬರ್ತೀನಿ. ಹಾಕ್ತೀನಿ ನೋಡಪ್ಪ, ಈಗ ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ. ಈ ನನ್ನ ಮಕ್ಕಳು ಸವಾಸಲ್ಲ ಗುರು. ಅಲ್ಲಿ ಎತ್ತು ಕರ ಎಲ್ಲ ಅಲ್ಲಿ ಕಟ್ಟಿ ಬಂದಿದ್ದೀನಿ. ಈ ನಮ್ಮ ಮಕ್ಕಳು ಗಂಡು ಕೋಟಕ್ಕೆ ಹೋಗಿರ್ತಾರಂತ, ಅದು ಏನು ಮಾಡಕ್ಕೆ ಹೋಗ್ತಾರೋ ಏನು ಕತೆ, ನಾವು ಹೋಗಪ್ಪ ಅಂತ. ಏನರಲ್ಲ ನಿಮ್ದಲು ಗೋಳು ಯಪ್ಪ ಸ್ವಾಮಿ. ಚಂದ್ರು ಫೋನ್ ಮಾಡಿದ್ದೆ ಮಾಮ. ಏನು ಹೇಳ್ದ? ಬರಲ್ಲ ಅಂತ ಹೇಳ್ದ. ನೀನು ಬರಲೇಬೇಕು ಅಂತ ಹೇಳಿದ್ದೀನಿ ಅವನಿಗೆ. ಬರ್ತೀನಿ ಅಂತ ಹೇಳ. 2 ನಿಮಿಷ ಬರ್ತೀನಿ ಅಂತ ಹೇಳಿ ಲೊಕೇಶನ್ ಕಳಿಸಿದ್ದೀನಿ ಅವನಿಗೆ. ಏನು ಸರಿ ಇಲ್ಲಿ ಫೋನ್ ಮಾಡೋದವನು ಮಾಡಿ ಸುಸ್ತಾಗೋದ, ಬರೋಕ್ಕಲ್ವ ಅರ್ಜೆಂಟು. ಯಾವ್ದಾನ ಪಾರ್ಟಿ ಗೀಟಿ ಆದ್ರೆ ಬಂದ್ಬಿಡ್ತೀಯಲ್ವಾ? ಮನೆ ಕಡೆ ಕರಮಲ್ಲ ಮನೆ ನೋಡೋರು ಯಾರಲ್ಲ? ಅರ್ಥ ಮಾಡ್ಕೊಳ ಇಲ್ಲೋ, ಬೆಳಿಗ್ಗೆ ಆಳು ಕರೆದಿದ್ದೀನಿ, ಈ ನನ್ನ ಮಗ ಕೇಳಲ್ಲ. ಎಷ್ಟು ಸಲ ಪಾರ್ಟಿ? 2 ದಿನ ನೋಡಪ್ಪ, 2 ದಿವಸ ಯಾವ್ದಕ್ಕಪ್ಪ ಇಲ್ಲೇ ಮಾಡ್ಕೊಳ ಅಂತ ಹೇಳಿದ್ರು. ಅದ್ಯಾವ ಗಂಡಿ ಕೋಟನ ದೊಡ್ಡ ಕೋಟಕ ಹೋಗ್ತಾನಂತ ಅಲ್ಲಿ. ನಿನಗೂ ಅದೇ ಬೇಕಾಗಿರೋದು. ಅದೇ ಮಮ್ಮ, ನಮ್ಮ ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ ಇದೆ, ಚಿಕನ್ ಎಲ್ಲ ರೆಡಿ ಇದೆ, ಐಟಮ್ ಎಲ್ಲ ರೆಡಿ ಇದೆ. ನಿಮಿಷ ರೆಡಿ ಮಾಡ್ಕೊಂಡು ಇನ್ನೇನು ತಲೆ ಕೆಡಿಸ್ಕೊಬೇಡ. ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರ ಅವರು. ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಕರೆಸ್ತೀನಿ ನನಗೆ. ಸರಿ ಆಯ್ತು, ನಾನು ನೋಡ್ಕೊಂತೀವಿ ಬಿಡು. ಈ ದೇವನಹಳ್ಳಿ ಇದೀವಲ್ಲ ಲೊಕೇಶನ್. ಅದೇ DMS ಕಾಂಕ್ರೀಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅವನೇ ತಾನೆ? ಮಾಮ, ಈಗನೂ ಬಂತೀನಿ. ಹ್ಞೂನ್ಲೇ, ಇವಾಗ ಫ್ಲಾಶ್ ಆಯ್ತು. ಅದ್ರಾಗಿ ಮತ್ತೆ ಕರ್ಸಲಿ ಅವನ್ನ. ಬರ್ತಾ ಇದ್ದಾರೆ, 10 ನಿಮಿಷದಲ್ಲಿ ಇಲ್ಲಿ ಇರ್ತಾನೆ ನಮ್ಮ ಮುಂದೆ. ಎಷ್ಟು ದಿವಸ ಆತಪ್ಪ ದೇವ್ರು ನೋಡಿ. ಅಣ್ಣ ತುಂಬಾ ಸಂತೋಷ ಆತಪ್ಪು. ಇವತ್ತಿನ ಸ್ಪೆಷಲ್ ಏನು ಮಾಡ್ತಾ ಇದ್ದೀರಿ ನೀವು? ಸರ್, ನಾನು ಹೊಸ ವರ್ಷಕ್ಕೆ ನಾನು ಬರೋಕ್ಕಾಗಲಿಲ್ಲ, ನಾನಾಂತರ ಕಾರಣಗಳಿಂದ ನಾನು ನಿಮ್ಮ ಜೊತೆ ಬಂದು ಪಾರ್ಟಿ ಮಾಡೋಕ್ಕಾಗಲಿಲ್ಲ. ನನ್ನ ಹುಡ್ಕೊಂಡು ನೀವು ಬಂದಿದ್ದೀರಾ, ತುಂಬ ಸಂತೋಷ. ಈಗ ಏನು ಮಾಡ್ತಾ ಇದ್ದೀರಿ ನೀವು ಇಲ್ಲಿ? ಒಂದು ಭೇಟಿಯಾಗಿ ನಮಗೂ ಅಷ್ಟೇ ಖುಷಿ ಆಯಿತು ಸರ್. ನಿಮಗೋಸ್ಕರ ಒಳ್ಳೆ ವೆದರಿಗೆ ನೋಡಿ, ವೆದರ್ ಯಾವ ಥರ ಇದೆ, ಅದಕ್ಕೋಸ್ಕರ ಒಂದು ಒಳ್ಳೆ ಖಾರವಾಗಿ ಜಾಸ್ತಿ ಮಸಾಲೆ ಬಳಸ್ದೆ ಒಂದೊಳ್ಳೆ ಪುದೀನ ಚಿಕನ್ ಮಾಡಿಕೊಡ್ತೀನಿ. ಇವತ್ತಿನ ಸ್ಪೆಷಲ್ಲು ಪುದೀನ ಚಿಕನ್ಗೆ ಫಸ್ಟು ಚಿಕ್ಕದಾಗಿ ಹಚ್ಕೊಂಡಿರೋ ಟೊಮೊಟೊನ ಚೆನ್ನಾಗಿ ರುಬ್ಕೊಳ್ಳೋಣ. ನಮ್ಮ ಮಾಮ ಟೊಮೊಟೊ ಹಾಕ್ತಾ ಇದ್ದಾನೆ. ಹಂಗೆ ಕುದಿನೂ ಹಾಕ್ತಾನೆ ಮಮ್ಮ. ಅಲ್ಲಾಡ್ಸ್ ಹಂಗೆ ಅಷ್ಟೇ. ಟೊಮೊಟೊ ಪೇಸ್ಟು, ನಮ್ಮ ಪುದೀನ ಚಿಕನ್ ಖಾರಕ್ಕೆ ಸ್ವಲ್ಪ ಮೆಣಸಿಕಾಯಿಗಳನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನಮ್ಮವ ಮೆಣಸಿನ್ಕಾಯಿನ ಅರಿತಾವನೆ. ಇದು ನ್ಯೂ ಟೆಕ್ನಾಲಜಿ. ಮೆಣಸಿನ್ಕಾಯಿ ರುಬ್ಕೊಂಡಿರೋದು ಖಾರಕ್ಕೆ. ಇವಾಗ ಖಾರ ಪೇಸ್ಟು ರೆಡಿ ಆಯಿತು. ಸ್ವಲ್ಪ ತುಂಬ ಘಾಟಿ ಇದೆ. ಕರಿಬೇವು, ನಂತರ ಕರಿಬೇವು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ. ನಮ್ಮ ಪುದೀನ ಚಿಕನ್ಗೆ ಮಮ್ಮ ಓಕೆ ಫಸ್ಟು ಮೆಣಸಿನ್ಕಾಯಿ, ಓಕೆ, ಪುದೀನ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಓಕೆ, ಚಕ್ಕೆ, ಲವಂಗ. ಇಷ್ಟೇ ಮಮ್ಮ. ಮತ್ತೆ ಮಾಮ ಅದ್ಯಾದ ಪೌಡರ್ ರೆಸಿಪಿಗೆ ಇಷ್ಟೇ, ಇನ್ನೇನು ಬೇಡ. ಸಾಕಮ್ಮ. ರುಬ್ಬು. ಈ ಥರ ಗ್ರೈಂಡ್ ಮಾಡ್ಕೋಬೇಕು ಸ್ನೇಹಿತರೆ. ಅವರು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಹೆಡ್ ಕುಕ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಏನು ಸಮಸ್ಯೆ ಇಲ್ಲ. ಯಾವ ಹೋಟ್ಲಲ್ಲಿ ಮಮ್ಮ? ಪಲ್ಯನ ಹಚ್ಚಿಸ್ತಾ ಇದ್ದಾರೆ. ಬಾಂಡ್ಲಿ ಇಟ್ಟಾಯ್ತು ಮಾಮ್. ಎಣ್ಣೆ ಸ್ವಲ್ಪ ಇರು ಮಾಮ್, ಅದು ನೀರು ಹೋಗಲಿ. ಸರಿ ಮಾಮ್. ಕಡಲೆಕಾಯಿ ಎಣ್ಣೆನ ಬಾಣಲಿಗೆ ಹಾಕ್ತಾ ಇದ್ದಾನೆ ನಮ್ಮ ಮಾವ. ಈರುಳ್ಳಿ ಹಾಕು ಮಾಮ್. ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಓಕೆ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಓಕೆ, ಈರುಳ್ಳಿ ಒಳ್ಳೆ ಫ್ರೈ ಆಗಿದೆ. ರುಬ್ಕೊಂಡಿರೋ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಕರಿಬೇವು ಪೇಸ್ಟು ಹಾಕ್ತಾ ಇದ್ದಾರೆ.
ನೋಡಿ ಸರ್ ಕಲರ್ ನೋಡಿ ಸರ್, ಇಲ್ಲಿಗೆ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಅಲ್ಲಿ ರೆಡಿಮೇಡ್ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಸರ್ ಒಂದೊಳ್ಳೆ ಅದ ಬಂದಿದೆ. ಇದಕ್ಕೆ ನೋಡಿ ಪೇಸ್ಟ್ ಹೆಂಗಿದೆ, ಟೊಮೆಟೊ ಪೇಸ್ಟು. ಇದಕ್ಕೆಲ್ಲ ಬೇಕಿರೋ ಸಮಯ ಅಷ್ಟೇ. ಹೆಂಗೆ ಕುದೀತಾ ಇದೆ ಮಸಾಲೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಇದಕ್ಕೆ ನೀಟಾಗಿ ತೊಳ್ಕೊಂಡಿರೋ ಟೆಂಡರ್ ಚಿಕನ್ ಹಾಕವನ. ಆಹಾ, ಮೇನ್ ಇಂಗ್ರೀಡಿಯೆಂಟ್ಸ್ ಅಕ್ಷಯ ಪಾತ್ರ ಕೊಡೋ. ಕೊಡೋ ಚಂದ್ರು. ಅಕ್ಷಯ ಪಾತ್ರೆ ಅಮ್ಮ. ಸರ್ ಒಂದೊಳ್ಳೆ ಕುದಿ ಬರ್ತಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು, ಹೌದು ಸರ್, ಗರಂ ಮಸಾಲ, ಒಂದೆರಡು ಸ್ಪೂನಷ್ಟು ಧನಿಯಾ, ಅಷ್ಟೇ ಸರ್, ಮುಗೀತು. ಸಾಕಮ್ಮ ಧನ್ಯ. ಇಷ್ಟೇ. ನಿಂಬೆಹಣ್ಣಮ್ಮ. ಅಮ್ಮ ಯಾವುದೇ ಅಡುಗೆ ಆಗಲಿ ಉಪ್ಪು ಖಾರ ಹುಳಿ ಈ ಮೂರು ಹದವಾಗಿದ್ರೇನೆ ರುಚಿ. ಹೌದು ಮಾಮ್. ಯಾವುದೇ ಹೆಚ್ಚು ಕಮ್ಮಿ ಆದ್ರೂ ಮಜಾ ಇರಲ್ಲ ಮಾಮ. ಅವರು ಬರ್ತಾವ್ರವರು ಬರ್ತಾ ಇದ್ದಾರಾ? ಬರ್ತಾ ಇದ್ದಾರಪ್ಪ ಸ್ನೇಹಿತರು. ಬರ್ತಾವ್ರಮ್ಮ, ನನ್ನ ಆತ್ಮ ಸ್ನೇಹಿತ ಅಂತ ಬಂದಿಲ್ಲ. ವೆಲ್ಕಮ್ ಮಾಡಿ, ವೆಲ್ಕಮ್ ಮಾಡಿ. ಆತ್ಮ ಸ್ನೇಹಿತ. ಓಹೋ, ನೀನೇ ಇಲ್ಲ ಅಂದ್ರೆ ಆರಾಮ್ ಸರ್. ರೆಡಿ ಆಗ್ತಾ ಇದೆ. ಇಲ್ಲ, ನನ್ನ ಆತ್ಮ ಸ್ನೇಹಿತರು ಪಾಪ ಆಗ್ತಿರೋದು ನೋಡಿ ತಡ್ಕೊಳಕ್ಕಾಗದೆ ನಾನೇ ತಿಂತ ಒಳ್ಳೆ ಟೇಸ್ಟ್ ಅನ್ನ ಕೊಟ್ಟು ನಮ್ ಚಂದ್ರು ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ ರಾಕೇಶ್ ತುಂಬಾ ದೂರಿಂದ ಸ್ಮೆಲ್ ನೋಡಿ ಇಲ್ಲಿ ಹತ್ರಕ್ಕೆ ಬಂದ್ಬಿಟ್ಟ. 5 ನಿಮಿಷ ವೇಟ್ ಮಾಡಿ. ಇಲ್ಲ, ನೀವು ಅದ್ಭುತವಾಗಿ ಮಾಡಿದ್ದೆ. ನೀವು ರುಚಿ ನೋಡ್ಬೋದು. ಆಮೇಲೆ ಮಾತುಕತೆ ಆದ್ಮೇಲೆ ಫುಲ್ ಬ್ಯಾಟಿಂಗ್ ಮಾಡ್ಬಿಡೋಣ, ಸರಿನಾ? ಬ್ಯಾಟಿಂಗ್ ರೆಡಿ ಆಗಿರ್ತೀಯ 4 to 6, 6 to 4 ಯಾವ್ದಾದ್ರು ಹೊಡ್ಕೋಬಹುದು. ಏನಾ ಮಾವ? ಸ್ಮೆಲ್ ನೋಡಮ್ಮ, ಹೆಂಗೆ ಸುಮ್ಮನೆ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಸರ್? ಕಾಯ್ಬೇಕು. ಹಾಲೆ ಬೆಂದೇ ಇಲ್ಲ, ಹಾಲೆ 3-4 ಪೀಸ್ ತಿನ್ಕೊಂಡ್ಬಿಟ್ಟವನೆ. ಸರ್ ನಮ್ಮ ಊರಲ್ಲೆಲ್ಲ ಏನಂತ ಕರೆಯೋದು ಇವನ್ ಗೊತ್ತಾ? ಕಳ್ಬೇಕು ಅಂತ. ಅವೆಲ್ಲ ಹೇಳ್ಬಿಡ ಕಣೋ ಗೆಸ್ಟ್ ಹತ್ರ. ಯಾಕೋ ಈ ತರ ನೀವ್ ಹೆಂಗೆ ಕಣ್ಣಿಟ್ಟಿರಿ ಬಂದು ಹಾಲೆ ಎಲ್ಲ ಹಂಗ ಹಿಂಗ ನೋಡ್ಬಿಟ್ಟು ಹಿಂಗ ಹಾಕೊಂಡ್ಬಿಟ್ಟಿರ್ತೀವಿ. ಬಾಡೆ ನಮ್ ಗಾಡು ಮರ್ತ್ಬಿಟ್ಟ. ಬಾಡೆ ನಮ್ ಗಾಡು. ಇವತ್ತಿನ ನಮ್ಮ ಟೇಸ್ಟಿಗೆ ಹೆಂಗೆ ಬಂದಿರೋದು ಯಾರು ಹೇಳಿ? ಯಾರು 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 ಯಾರು? ನಮ್ಮ DMS ಕಾಂಕ್ರೀಟ್ ನ ಮ್ಯಾನೇಜರ್ ಕಮ್ ಸ್ನೇಹಿತ. ತುಂಬಾ ಥ್ಯಾಂಕ್ಸ್. ದೇವನಹಳ್ಳಿ ದೇವರಾಜ ಅಂತ ಹೆಸರು ತಗೊಂಡು ಪ್ರಸಿದ್ಧರಾಗಿ. ಅದ್ರಾಗ 2 ಮಾತಿಲ್ಲ. ಚಂದಮಾಮ, ಅತಿಥಿಗಳೆಲ್ಲ ಕಾಯ್ತಾ ಇದಾರಪ್ಪ. ಆಯ್ತು ಈಗ ಮತ್ತೆ ಯಾಕೆ ಕೊಡು. ಆಗಾಯ್ತು. ಥ್ಯಾಂಕ್ ಯು ನೋಡಿ, ಥ್ಯಾಂಕ್ ಯು. ನಾವು ನಿಮ್ಗೆ ಹೇಳ್ಬೇಕು ಸರ್. ಟೇಸ್ಟ್ ಮಾಡಿ ಹಾಗೆ ಇಲ್ಲ ದಯವಿಟ್ಟು. ಭೂಮಿ ತಾಯಿಗೊಂದು ಅರ್ಪಣೆ. ಆಯ್ತು. ಅತಿಥಿಗಳು, ಅತಿಥಿ ದೇವೋ ಭವ ಗುರುಗಳೇ. ಮಾವ ಕೊಡೋ ರಿವ್ಯೂಗೆ ನಮ್ಮ ಚಂದ್ರಮಾಮ ಕಳೆದೋಗ್ಬಿಡ್ತಾನೆ. ತುಂಬ ಅದ್ಭುತವಾಗಿದೆ. ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಚಂದ್ರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದುವರ್ಸ್ಕೊಂಡು ಹೋಗು. ನೀವು ಸ್ವಲ್ಪ ಟೇಸ್ಟ್ ನೋಡ್ರಪ್ಪ. ಅತಿಥಿಗಳೇ ನೋಡಿ. ಅಮ್ಮ ಮಾಮ್ ಅತಿಥಿ ದೇವೋ ಭವ. ಸ್ವಲ್ಪ ಕೈ ಹಾಕ್ತಿ ಅಂತಾನೆ ಹೇಳ್ತಾ ಇರೋದು. ಆಯ್ತು ಮಾಮ, ಖಂಡಿತ ಆಗ್ತೀನಿ. ನೀನು ಹೇಳಿದ್ರು. ಹೇಳಿ ಅತಿಥಿಗಳೇ. ಹೇಳು. ಎಸ್ ಸರ್, ನೀವು ಆದಷ್ಟು ಬೇಗ ತಿನ್ಕೊಂಬಿಡಿ. ಇಲ್ಲ ಅಲ್ಲಿ ನೋಡಿ, ಅಲ್ಲಿ ನಮ್ಗೆ ಕಳ್ಬೇಕು. ತಡಿಯಕ್ಕಾಗ್ತಾ ಇಲ್ಲ ನೋಡಿ ಆ ಕೈಗಳು ನೋಡಿ, ಅದು ಖಂಡಿತ ಕಳ್ಬೇಕು. ಅವ್ರು ಯಾವಾಗಲೂ ಕಳ್ಬೇಕಲ್ವಾ ಅವರು? ಅದ್ಭುತ. ನಮ್ಮ ಈ ಟೇಸ್ಟಿಂಗ್ ಆಗಲ್ಲ, ಅವರೇ ಕಳ್ಬೇಕು. ಕಾದಿರ್ತಾರೆ ಎಲ್ಲಿ ಚಿಕನ್ ಇದ್ರೆ ಅಲ್ಲಿ. ಮನಸ್ಫೂರ್ತಿಯಾಗಿ ಹೇಳಿ, ಪರವಾಗಿಲ್ಲ. ತುಂಬ ಅದ್ಭುತವಾಗಿದೆ. ತುಂಬ ರುಚಿಕರವಾಗಿ ಮಾಡಿದ್ಯಾ. ರನ್ನಿಂಗ್ ಮಾತ್ರ ಭಾಳ ಇಷ್ಟ ಆಗಿದೆ.